ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಒಂದು ಟೀಸರ್ ನ ಒಂದು ರಿವ್ಯೂ ಮಾಡಿ ತುಂಬಾ ದಿನ ಆಗಿತ್ತು. ಇವತ್ತು ಒಂದು ಟೀಸರ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಬಂದಿದ್ದೀನಿ. ನೆಕ್ಸ್ಟ್ ಲೆವೆಲ್ ಟೀಸರ್. ಅದು ಯಾವ ಫಿಲಮ್ ಏನ್ ಕತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಾ ಇದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ. ಮೊನ್ನೆ ದಿವಸ ಈ ಒಂದು ಟೀಸರ್ ನ ಬಿಟ್ಟಿದ್ರು. ನನಗಂತೂ ನೋಡಕ್ಕಾಗಿದೆ, ಸ್ವಲ್ಪ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ನೋಡಿದ್ದಿಲ್ಲ. ನೆನ್ನೆ ಈ ಒಂದು ಟೀಸರ್ ನ ನೋಡ್ಮೇಲೆ ಯಾವಾಗ ವಿಡಿಯೋ ಮಾಡ್ತೀನಿ ಅಂತ ಕಾಯ್ತಿದ್ದೆ. ಇವತ್ತು ಅದಕ್ಕೆ ಟೈಮ್ ಬೇರೆ ಬಂತು, ಇವತ್ತು ಮಾಡ್ತಾ ಇದ್ದೆ ಸ್ನೇಹಿತರೆ. ಏನ್ ಕತೆ ಇವತ್ತು ಯಾವ ಸಿನಿಮಾ ಟೀಸರ್ ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾ ಬಂದ್ಬಿಟ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ಗೋಲ್ಡನ್ ಸ್ಟಾರ್ ಅವರ ಪಿನಾಕ ಮೂವಿ. ಈ ಒಂದು ಮೂವಿನ ನೋಡ್ಬೇಕು ಅಂತ ತುಂಬಾ ದಿವಸದಿಂದ ಒಂದು ಟೀಸರ್ ಆಗಿರ್ಬೋದು, ಅಪ್ಡೇಟ್ ಏನಾದ್ರು ಕೊಡ್ತಾರೇನೋ ಅಂತ ನೋಡ್ತಾ ಇದ್ವಿ. ಬಟ್ ಗೋಲ್ಡನ್ ಸ್ಟಾರ್ ಅವರ ಬರ್ತಡೆಗೆ ಈ ಒಂದು ಟೀಸರ್ ಕೊಟ್ರು. ನನಗಂತೂ ತುಂಬಾನೇ ಖುಷಿ ಆಯ್ತು. ಈ ಒಂದು ಟೀಸರ್ ನೋಡ್ಬಿಟ್ಟು ಒಂದು ಒಳ್ಳೆ ರಾಜರ ಕಥೆ ಇದೆ ಈ ಒಂದು ಸಿನಿಮಾದಲ್ಲಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಇದೆ. ಇಲ್ಲಿ ನಾವು ಪ್ರತಿ ವರ್ಷ ನೋಡ್ದ ತರನೇ ಅಂದ್ರೆ ಗೋಲ್ಡನ್ ಸ್ಟಾರ್ ಒಂದು ಲವ್ಲಿ ಒಂದು ಇದನ್ನ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರ್ಸಕ್ಕೆ ತುಂಬಾನೇ ಚೆನ್ನಾಗಿ ಟ್ರೈ ಮಾಡಿದ್ದಾರೆ ಈ ಒಂದು ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಧನಂಜಯ್ ಬಿ ಅವರು. ಇನ್ನು ಈ ಸಿನಿಮಾದ ಒಂದು ಡೈರೆಕ್ಟರ್ ಹೇಳ್ಬೇಕಂದ್ರೆ ಇವರು ಒಂದು ಸೂಪರ್ ಆಗಿ ಒಂದು ಸೀಕ್ವೆನ್ಸ್ ಮೂವಿ ಇದು. ನೆಕ್ಸ್ಟ್ ಲೆವೆಲ್ ಇದೆ. ಒಂದು ಟೀಸರ್ ನೋಡಿದ್ರೆ ನನಗಂತೂ ಈ ಮೂವಿ ಯಾವಾಗ ಬರುತ್ತಪ್ಪ ಅಂತ ಇದೇ ತಿಂಗಳು ಸ್ನೇಹಿತರೆ, ಅಕ್ಟೋಬರ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಡೇಟ್ ಕೂಡ ಅನೌನ್ಸ್ ಮಾಡ್ಬಿಟ್ರು. ರಿಲೀಸ್ ಡೇಟ್ ಅನ್ನ ಅಕ್ಟೋಬರ್ 7ಕ್ಕೆ ಅಂತ ಹೇಳಿದಾರೆ ಸ್ನೇಹಿತರೆ. ಬಟ್ ಸ್ನೇಹಿತರೆ, ಈ ಸಿನಿಮಾ ರಿಲೀಸ್ ಡೇಟ್ ಬಂದ್ಬಿಟ್ಟು ಮೊನ್ನೆ ದಿವಸ ಟೀಸರ್ ನ ತೋರಿಸಿದಂಗೆ ಅಕ್ಟೋಬರ್ 2ನೇ ತಾರೀಕು ಸಿನಿಮಾನ ವರ್ಲ್ಡ್ ವೈಡ್ ರಿಲೀಸ್ ಮಾಡೋ ಪ್ಲಾನ್ ಇದೆ. ಒಂದು ಕಥೆಯನ್ನ ನೋಡ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್ ಕಥೆನ ಹೊಂದಿದ್ದಾರೆ. ಅದರಲ್ಲೂ ಗೋಲ್ಡನ್ ಸ್ಟಾರ್ ಒಂದು ಡಿಫ್ರೆಂಟ್ ಲುಕ್ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು. ಯಾಕೆಂತಂದ್ರೆ ಆ ಒಂದು ಮಟ್ಟಕ್ಕೆ ಈ ಸಿನಿಮಾನ ಒಂದು ತೆರೆ ಮೇಲೆ ತರೋದಕ್ಕೆ ಪ್ರಯತ್ನಗಳು ನಡೀತಾ ಇದಾವೆ. ನೆಕ್ಸ್ಟ್ ಲೆವೆಲ್ ಇದೆ. ಈ ಒಂದು ಸಾಂಗ್ಸ್ ಬಗ್ಗೆ ಆಗಿರ್ಬೋದು, ಟ್ರೈಲರ್ ಬಗ್ಗೆ ಆಗಿ ಇನ್ನು ಅಪ್ಡೇಟ್ ಏನು ಬಂದಿಲ್ಲ ಸ್ನೇಹಿತರೆ. ಬಂದ ತಕ್ಷಣ ನಾನಂತೂ ಬರ್ತೀನಿ. ಈ ಟೀಸರ್ ನ ನೋಡ್ಮೇಲಂತೂ ಗೋಲ್ಡನ್ ಸ್ಟಾರ್ ಫ್ಯಾನ್ಸ್ ಗಳಿಗೆ ಒಂದು ಗೋಲ್ಡನ್ ಡೇಸ್ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಹೇಳ್ಬೇಕು ಅಂತಂದ್ರೆ ಮತ್ತೊಂದು ಸಿನಿಮಾ ಬೃಂದ ವಿಹಾರಿ ಅಂತ ಹೇಳ್ಬಿಟ್ಟು, ಈ ಸಿನಿಮಾ ಕೂಡ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇರೋದು. ಬೃಂದ ವಿಹಾರಿ ಸಿನಿಮಾದ ಆಲ್ರೆಡಿ ಒಂದು ಸಾಂಗ್ ನ ರಿಲೀಸ್ ಮಾಡಿದ್ರು, ತುಂಬಾನೇ ಚೆನ್ನಾಗಿ ಬಂದಿತ್ತು. ಈ ಸಿನಿಮಾದ ಒಂದು ಟೀಸರ್ ಆಗ್ಲಿ ಏನು ಬಿಟ್ಟಿಲ್ಲ. ಗೋಲ್ಡನ್ ಸ್ಟಾರ್ ಅವರ ಬರ್ತ್ಡೇಗೆ ಈ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಕೊಟ್ಬಿಟ್ರು. ಬಟ್ ಅಕ್ಟೋಬರ್ 1ನೇ ತಿಂಗಳಲ್ಲಿ ಈ ಎರಡು ಸಿನಿಮಾಗಳು ಬರ್ತಿರೋದ್ರಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ ಗೋಲ್ಡನ್ ಸ್ಟಾರ್ ಫ್ಯಾನ್ಸ್ ಗಳಿಗೆ ನೋಡಕ್ ಖುಷಿ ಅನ್ಸ್ಬೋದು. ಬಟ್ ಎಲ್ಲ ಒಂದ್ ಕಡೆಗೆ ನಿರ್ಮಾಪಕರಿಗೆ ತುಂಬಾನೇ ಇದಾಗುತ್ತೆ. ಥಿಯೇಟರ್ಗಳು ಇದಾಗ್ಬೋದು. ಯಾಕೆಂತಂದ್ರೆ ಅದೇ ಟೈಮಲ್ಲಿ ಬೇರೆ ಸಿನಿಮಾಗಳು ಸ್ವಲ್ಪ ಇದಾಗ್ಬೋದು ಅನ್ನೋಕ್ಕಿಂತ ಹೆಚ್ಚಾಗಿ ಆ ತಿಂಗಳಲ್ಲಿ ಯಾವ್ದೇ ರೀತಿ ದೊಡ್ಡ ಸಿನಿಮಾಗಳು ಇಲ್ಲದ್ರಿಂದ ಏನಾದ್ರು ಚೂಸ್ ಮಾಡಿದ್ರ ಗೊತ್ತಿಲ್ಲ. ಬಟ್ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ಯಾಕೆಂದ್ರೆ ಎರಡು ಸಿನಿಮಾನ ಒಂದೇ ಗೋಲ್ಡನ್ ಸ್ಟಾರ್ ಅವರ ಎರಡು ಸಿನಿಮಾಗಳನ್ನ ನಾವು ಒಂದೇ ತಿಂಗಳಲ್ಲಿ ನೋಡ್ಬೋದಲ್ಲ ಅಂತ ಹೇಳಿ. ಅದೆಲ್ಲ ಒಂದು ಲವ್ಲಿ ಲುಕ್ ಅಲ್ಲಿ ಕಾಣಿಸ್ತಾ ಇದಾರೆ ಒಂದ್ ಸಿನಿಮಾದಲ್ಲಿ. ಒಂದ್ ಕಡೆ ನೋಡಿದ್ರೆ ರಾಜನ್ ಕತೆ, ಒಂದ್ ಮಂತ್ರವಾದಿ, ಇವೆಲ್ಲ ಡಿಫ್ರೆಂಟ್ ಲುಕ್ಸ್ ಫೋಟೋಸ್ ನೋಡಿದ್ಮೇಲೆ ನನಗಂತೂ ನೆಕ್ಸ್ಟ್ ಲೆವೆಲ್ ಅನ್ಸ್ತಾ ಇದೆ. ಅದ್ರ ಬೆಸ್ಟ್ ಆಫ್ ನನಗನ್ಸಿದ್ದು ಈ ಸಿನಿಮಾದ ಒಂದು ಟೀಸರ್ ನೋಡಿದ್ಮೇಲೆ ಪಿನಾಕದ್ದು ನೆಕ್ಸ್ಟ್ ಲೆವೆಲ್ ಇದೆ ಅನ್ಸುತ್ತೆ. ನೋಡ್ಬೇಕು. ಯಾರೆಲ್ಲ ಒಂದು ಟೀಸರ್ ನ ನೋಡಿದ್ರಿ, ಯಾರೆಲ್ಲ ಈ ಒಂದು ಟೀಸರ್ ನ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೇನೆ ಈ ಒಂದು ಟೀಸರ್ ನಿಮಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಇವತ್ತಿನ ಒಂದು ವಿಷಯ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಹಾಗೇನೆ ಹೊಸಬ್ರು ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ನಮಸ್ಕಾರ ಸ್ನೇಹಿತರೆ.